ಪಸ್ಕ ಹಬ್ಬದ ಶುಭೋದಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಧ್ಯಾನ ಭಾಗಗಳು ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 1ರಿಂದ 17 ತನಕ ಇರುವ ವಾಕ್ಯಗಳು. ಅಪೊಸ್ತಲನಾದ ಶ್ರೀ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 11ನೇ ಅಧ್ಯಾಯ 23ರಿಂದ 34ವರೆಗಿರುವ ವಚನಗಳು ಹಾಗೂ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 17ರಿಂದ 30 ತನಕ ಇರುವ ವಚನಗಳು ಆಗಿವೆ. ಹೋಳಿ ಕುರ್ಬಾನ, ಲೈಫ್ ಗಿವಿಂಗ್ ಲವ್, ಪವಿತ್ರ ಭೋಜನವು ಜೀವ ಕೊಡುವ ಪ್ರೀತಿ. ಪೆಸಹ ಆಚರಣೆಯು ಒಂದು ದಾಟಿ ಹೋಗುವಿಕೆಯ ಆಘೋಷವೂ ಹಾಗೂ ಸ್ಮರಣೆಯೂ ಆಗಿದೆ. ಅದು ಇಸ್ರಾಯೇಲ್ ಜನರ ಚರಿತ್ರೆಯ ಒಂದು ಪ್ರಮುಖ ಘಟನೆಯಾಗಿದೆ. ಈಜಿಪ್ಟಿನ ಗುಲಾಮತನದಲ್ಲಿ ಇದ್ದಂದಾಗ ಜನರನ್ನು ವಿಮೋಚಿಸಿದಂತಹ ಘಟನೆಯು. ಈಜಿಪ್ತರ ಚೊಚ್ಚಲ ಮಕ್ಕಳನ್ನು ನಾಶ ಮಾಡಲು ಕಾಣಿಸಿಕೊಂಡ ವಿನಾಶ ದೂತನು ಇಸ್ರಾಯೇಲರಿಗೆ ಯಾವ ಹಾನಿಯೂ ಮಾಡದೆ ಹಾದು ಹೋದಂದಾಗ ಘಟನೆ. ಇಸ್ರಾಯೇಲ್ ಜನರ ಮನೆ ಬಾಗಿಲಿನ ಮೇಲೆ ಹಚ್ಚಿಕೊಂಡಂದಾಗ ಕುರಿಮರಿಯ ರಕ್ತವನ್ನು ನೋಡಿ ವಿನಾಶ ದೂತನು ಹಾದು ಹೋಗಿದನು. ಆ ಬಿಡುಗಡೆಯ ಸ್ಮರಣೆಯಾಗಿದೆ ಪಸ್ಕ ಹಬ್ಬದ ಆಚರಣೆ. ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 1ರಿಂದ 17 ತನಕ ಇರುವ ವಾಕ್ಯಗಳಲ್ಲಿ ನಾವು ಇದನ್ನು ನೋಡುತ್ತೇವೆ. ಯೇಸು ಸ್ವಾಮಿಯು ಕೂಡ ಪಾಪದ ಗುಲಾಮತದಲ್ಲಿ ಇದ್ದಂದಾಗ ನಾವು ಪ್ರತಿಯೊಬ್ಬರನ್ನು ತನ್ನ ಜನನ, ಬಾಧಾನುಭವ, ಮರಣ, ಪುನರುತ್ಥಾನದಿಂದ ಕ್ರಿಸ್ತೀಯ ಸ್ವಾತಂತ್ರ್ಯಕ್ಕೆ ಅಥವಾ ಶ್ರೇಷ್ಠವಾದ ಜೀವಿತ ಸರಣಿಗೆ ನಮ್ಮನ್ನು ನಡೆಸಿದರು. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 17ರಿಂದ 30 ತನಕ ಇರುವ ವಾಕ್ಯಗಳನ್ನು ಓದುವಾಗ, ಪಸ್ಕ ಆಚರಣೆಯ ಆ ದಿನದಲ್ಲಿ ಯೇಸು ಸ್ವಾಮಿಯು ತನ್ನ ಶಿಷ್ಯರೊಂದಿಗೆ ಪಸ್ಕವನ್ನು ಆಚರಿಸಿದರು. ಆತನು ತನ್ನ ಹಸ್ತಗಳಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಮುರಿದು, ತಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಹಾಗೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ ಎಂದು ಹೇಳಿದನು. ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಅಂದನು. ಇದು ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂದು ಆತನು ತನ್ನ ಶಿಷ್ಯರಿಗೆ ಹೇಳಿದನು. ಪವಿತ್ರ ಭೋಜನೆಯು ಒಂದು ಪ್ರೀತಿಯ ಅನುಷ್ಠಾನವಾಗಿದೆ. ಸೃಷ್ಟಿಕರ್ತನಾದ ದೇವರು ತನ್ನ ಸೃಷ್ಟಿಗಳು ಪಾಪಮಯವಾದ ಜೀವನಕ್ಕೆ ಆಳವಾಗಿ ಹೋದಾಗ ಆತನು ಬಹು ದುಃಖಿತನಾಗಿ ಅವನನ್ನು ರಕ್ಷಣೆ ಮಾಡಲು ತನ್ನ ಒಬ್ಬನೇ ಮಗನನ್ನೇ ಕಳುಹಿಸಿದನು. ಆತನ ಮೂಲಕವಾಗಿ ನಮಗೆ ಪಾಪದ ಬಿಡುಗಡೆಯು, ಜೀವವು ದಾನ ಮಾಡಿದೆ. ಒಬ್ಬ ವ್ಯಕ್ತಿಯು ತನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಅಭಿವೃದ್ಧಿ ಹೊಂದುವುದಕ್ಕೂ ಜೀವವನ್ನು ನೆಲೆಗೊಳಿಸುವುದಕ್ಕೂ ಇದು ಕಾರಣವಾಗುತ್ತದೆ. ಯೇಸು ಸ್ವಾಮಿ ಹೇಳಿದನು. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನದಲ್ಲಿ, ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಹೌದು ಪ್ರಿಯರೇ, ನಮಗೆ ನಿತ್ಯವಾದ ಜೀವ ಕೊಡುವುದಕ್ಕಾಗಿ ಬಂದಂತ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯನ್ನು ಸ್ಮರಿಸೋಣ. ಆತನ ಶರೀರ ರಕ್ತಗಳಲ್ಲಿ ನಮಗೂ ಭಾಗಿಯಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರೇಮ ಭೋಜನ ವಿದುವೆ, ಪ್ರೇಮ ಭೋಜನ ವಿದುವೆ, ಪ್ರಿಯ ದೇವ ಜನರು ಸೇರಿ ಬನ್ನಿರಿ, ಜಯ ಜಯ ನಮಗೆ. ಪ್ರಿಯ ದೇವ ಜನರು ಸೇರಿ ಬನ್ನಿರಿ, ಜಯ ಜಯ ನಮಗೆ. ಈ ಪಸ್ಕ ಹಬ್ಬದ ಸುದಿನದಲ್ಲಿ ತ್ರಿಯೇಕ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ